ನೀವು ಕರ್ಕಾಟಕ ರಾಶಿಯವರಾಗಿದ್ದು ಕಾಂಚನ ಧನ ವಿಚಾರಗಳಲ್ಲಿ ಸ್ವಲ್ಪ ಏನಾದರೂ ಟೆನ್ಷನ್ ಇದ್ರೆ ಅಂತ. ಕರ್ಕಾಟಕ ರಾಶಿಯವರು ದುಡ್ಡಿಗೂ ಕೊಡದೇ ಇರುವ ಪ್ರಾಮುಖ್ಯತೆ ಯಾವುದಕ್ಕೆ ಕೊಡ್ತಾರೆ ಗೊತ್ತಾ? ಗೌರವ ಮರ್ಯಾದೆಗಳಿಗೆ ಕೊಡ್ತಾರೆ. ನೀವು ಅಂದ್ರೆ ಕರ್ಕಾಟಕ ರಾಶಿಯವರು ಬಯಸುವಂಥದ್ದು, ನಾನು ಹೇಳಿದಂತೆ ಎಲ್ಲರೂ ಕೇಳಬೇಕು, ನನ್ನ ಮಾತಿಗೆ ಬೆಲೆ ಇರಬೇಕು. ಕರ್ಕಾಟಕ ರಾಶಿಯವರಿಗೆ ರವಿಗ್ರಹದ ಪ್ರಾಧಾನ್ಯತೆ, ಇಂಪಾರ್ಟೆನ್ಸ್ ಆಫ್ ಸನ್. ಕರ್ಕಾಟಕ ರಾಶಿಯವರಿಗೆ ರವಿಗ್ರಹ ಯಾಕೆ ಇಂಪಾರ್ಟೆಂಟು, ರವಿಗ್ರಹ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಏನೇನು ಸಿಗಲಿದೆ, ಯಾವ ಸಮಸ್ಯೆಗಳು, ಕರ್ಕಾಟಕ ರಾಶಿಯವರ ಯಾವ ಸಮಸ್ಯೆಗಳು ರವಿಯ ಆರಾಧನೆಯಿಂದ ಸಾಲ್ವ್ ಆಗಿ ತುಂಬ ಅನುಕೂಲವಾಗಲಿದೆ, ಹಾಗೂ ರವಿಯ ಆರಾಧನೆಯನ್ನು ಸಿಂಪಲ್ ಆಗಿ ಹೇಗೆ ಮಾಡಿಕೊಳ್ಬೇಕು, ಇದಿಷ್ಟು ವಿಚಾರಗಳನ್ನ ಬಹಳ ಕಡಿಮೆ ಸಮಯದಲ್ಲಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸಲಿದ್ದೇನೆ. ಕರ್ಕಾಟಕ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದು, ಅಪರೂಪದ ವಿಡಿಯೋ ಇದು, ಬಹಳಷ್ಟು ಕಡೆ ನಿಮಗೆ ಸಿಗಲ್ಲ ಈ ವಿಚಾರಗಳು. ದಯವಿಟ್ಟು ನಮ್ಮ ಚಾನಲ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯೂಟ್ಯೂಬ್ ಅಲ್ಲಿ ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಕೊಳ್ಳಿ. ವಿಶೇಷವಾಗಿ ಏನಾದ್ರು ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ, ನಾನು ಪ್ರಶ್ನೆಗಳನ್ನೆಲ್ಲ ಓದ್ತಾ ಇರ್ತೇನೆ, ನಿಮ್ಮ ಮನಸ್ಸಲ್ಲಿರುವ ಪ್ರಶ್ನೆಗಳು ನನಗೂ ಗೊತ್ತಾಗಲಿ. ಸಾಧ್ಯವಾದಷ್ಟು ಅಪರೂಪದಲ್ಲಿ ನಾನು ಕಮೆಂಟ್ ಸಹ ಮಾಡ್ತಾ ಇರ್ತೇನೆ. ಹಾಗೂ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಈ ವಿಡಿಯೋ ಮುಟ್ಟಬೇಕು, ನಿಮ್ಮಿಂದಲೇ ಸಹಾಯ ಆಗಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಎಲ್ಲ ಕಡೆ, ಇನ್ಸ್ಟಾಗ್ರಾಮ್ ಕೂಡ, ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಂದು ಕಡೆ ವಿಡಿಯೋ ಶೇರ್ ಮಾಡಿಬಿಟ್ಟು ನೀವು ಕರ್ಕಾಟಕ ರಾಶಿಯವರು ಇತರೆ ಪಕ್ಕ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ನನಗೆ ಸಹಾಯ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ಕರ್ಕಾಟಕ ರಾಶಿಯವರಾಗಿದ್ದು ಕಾಂಚನ ಧನ ವಿಚಾರಗಳಲ್ಲಿ ಸ್ವಲ್ಪ ಏನಾದರೂ ಟೆನ್ಷನ್ ಇದ್ರೆ ಅಂತ. ಕರ್ಕಾಟಕ ರಾಶಿಯವರಿಗೆ ರವಿಗ್ರಹ ಧನಾಧಿಪತಿ ಆಗಿರ್ತಾನೆ. ನಿಮ್ಮ ಆರ್ಥಿಕತೆ, ದುಡ್ಡನ್ನು ನೋಡ್ಕೊಳ್ತಕ್ಕಂಥ ಮ್ಯಾನೇಜರ್, ಮನಿ ಮ್ಯಾನೇಜರ್ ನಿಮಗೆ ರವಿಗ್ರಹನೇ ಆಗಿರ್ತಾನೆ. ಸೊ ನಿಮಗೆ ಸ್ಟೇಬಲ್ ಆಗಿಲ್ಲ, ನಿಮ್ಮ ಜೀವನದಲ್ಲಿ ಆರ್ಥಿಕತೆ ಸ್ಟೇಬಲ್ ಆಗಿಲ್ಲ, ದುಡ್ಡು ಬರ್ತದೆ ಹೋಗ್ತದೆ, ಏನ್ ಕತೆ ಗೊತ್ತಿಲ್ಲ, ಅದು ರಾಹುವಿನಿಂದನೂ ಆಗುತ್ತೆ. ಬಟ್ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ರವಿ ಚೆನ್ನಾಗಿಲ್ಲ ಅಂದ್ರೆ ದುಡ್ಡು ಬರಲ್ಲ. ಯಾವ ಕರ್ಕಾಟಕ ರಾಶಿಯವರ ಜಾತಕದಲ್ಲಿ ರವಿ ಚೆನ್ನಾಗಿರ್ತಾನೋ ಅವರು ತುಂಬಾ ಶ್ರೀಮಂತರಾಗಿರ್ತಾರೆ, ನೆನ್ಪಿಟ್ಕೊಳ್ಳಿ. ಒಳ್ಳೆ ಚೆನ್ನಾಗಿ ದುಡ್ಡು ಬರ್ತದೆ. ಯಾವುದೇ ಕರ್ಕಾಟಕ ರಾಶಿಯವರು ಸಿಂಪಲ್ ಆಗಿ ರವಿ ಆರಾಧನೆಯನ್ನ ಶುರು ಮಾಡಿಬಿಟ್ರೆ ಎಂತ ಕಡು ಬಡವ ಬೇಕಾರಾಗಿರ್ಲಿ ಅವನು ರಪ್ಪಂತ ಶ್ರೀಮಂತ ಆಗ್ಬಿಡ್ತಾನೆ. ಒಂದು 6 ತಿಂಗಳು 3 ತಿಂಗಳು ಏನೋ ಒಂದು ಟೈಮ್ ಫಾರ್ ಫ್ರೇಮ್ ಇಟ್ಕೋಬೇಕು. ಇನ್ನೊಂದು 6 ತಿಂಗಳು ನಾನು ರವಿ ಆರಾಧನೆ ಮಾಡ್ತೀನಿ, ಒಂದು 3 ತಿಂಗಳು ರವಿ ಆರಾಧನೆ ಮಾಡ್ತೀನಿ, ಅಥವಾ ರವಿಗೆ ಸಂಬಂಧಪಟ್ಟಂಥ ಯಾವ್ದಾದ್ರು ವಸ್ತುಗಳನ್ನಾಗಲಿ, ರವಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನಾಗಲಿ, ರವಿಗೆ ಸಂಬಂಧಪಟ್ಟಂಥ ಆರಾಧನೆಗಳನ್ನಾಗಲಿ, ಹೋಮ ಪೂಜೆಗಳನ್ನಾಗಲಿ, ಏನಾಗಲಿ ರವಿಗೆ ಸಂಬಂಧಪಟ್ಟಂತೆ ನಾನು ಮಾಡೇ ಮಾಡ್ತೀನಿ, ಇದನ್ನ ನಾನು ರೆಗ್ಯುಲರ್ ಆಗಿ ಇಟ್ಕೊಳ್ತೀನಿ ಅಂತ ಏನಾದರೂ ಕರ್ಕಾಟಕ ರಾಶಿಯವರು ಸಂಕಲ್ಪಬದ್ಧರಾಗಿ ಕಟಿಬದ್ಧರಾಗಿ ಪ್ರಾರಂಭಿಸಿಬಿಟ್ರೆ ಅವರ ಜೀವನದಿಂದ ಬಡತನ ಮೈನಸ್ ಮಾಯ ಆಗ್ಬಿಡುತ್ತೆ. ರವಿ ಆರಾಧನೆ ಅಷ್ಟು ಚೆನ್ನಾಗಿ ಮಾಡ್ಕೊಳ್ಬೇಕು. ಯಾವ ರೀತಿ ಏನು ಎತ್ತದಗಳು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಬಟ್ ನೆನ್ಪಿಟ್ಕೊಳ್ಳಿ, ದುಡ್ಡು ತುಂಬಾ ಎಲ್ಲಿ ಬರುತ್ತೆ ಎಲ್ಲೋಗುತ್ತೆ ಗೊತ್ತಿಲ್ಲ ಗುರುಗಳೇ, ದುಡ್ಡಿಂದ ತೊಂದರೆಗಳೇ, ದುಡ್ಡು ಬೇಕು ಗುರುಗಳೇ, ನಾನು ಶ್ರೀಮಂತ ಆದ್ರೆ ಏನು ಮಾಡಬೇಕು, ಕರ್ಕಾಟಕರವರು ಶ್ರೀಮಂತರಾಗಬೇಕು ಅಂದ್ರೆ ಏನು ಮಾಡಬೇಕು, ರವಿ ಆರಾಧನೆ ಮಾಡಬೇಕು. ಅದು ಯಾವ ಥರ ಎಲ್ಲ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಇನ್ನೂ ಹಲವಾರು ವಿಚಾರಗಳಿದೆ. ನೀವು ಕರ್ಕಾಟಕ ರಾಶಿಯವರಾಗಿದ್ದು, ಯಾಕಂದ್ರೆ ಸಾಮಾನ್ಯವಾಗಿ 110% ನೀವು ಇದ್ರ ವಿಚಾರಗಳಿದೆ. ಯಾಕಂದ್ರೆ ಗೌರವ, ಕುಟುಂಬ ಗೌರವಕ್ಕೆ ತುಂಬಾ ಪ್ರಾಧಾನ್ಯತೆ ಕೊಡ್ತಕ್ಕಂತಹ ಕರ್ಕಾಟಕ ರಾಶಿಯವರು. ಯಾಕೆಂದ್ರೆ ಕರ್ಕಾಟಕ ರಾಶಿಯವರು ದುಡ್ಡಿಗೂ ಕೊಡದೇ ಇರುವ ಪ್ರಾಮುಖ್ಯತೆ ಯಾವುದಕ್ಕೆ ಕೊಡ್ತಾರೆ ಗೊತ್ತಾ? ಗೌರವ ಮರ್ಯಾದೆಗಳಿಗೆ ಕೊಡ್ತಾರೆ. ದುಡ್ಡು ನನಗೆ ಇಂಪಾರ್ಟೆಂಟ್ ಅಲ್ಲ, ಗೌರವ ನನಗೆ ಇಂಪಾರ್ಟೆಂಟು, ಕೊಟ್ಟು ತಗೋಬೇಕಷ್ಟೇನೆ ಅನ್ನೋ ಥರ ಇರ್ತಾರೆ. ಸೊ ಕರ್ಕಾಟಕ ರಾಶಿಯವರು ನೀವಾಗಿದ್ದು ನಿಮಗೆ ಗೌರವ ವೃದ್ಧಿ ಆಗಬೇಕು, ಎಲ್ಲ ಕಡೆ ನಿಮ್ಮನ್ನ ಗೌರವಿಸಬೇಕು, ಎಲ್ಲರೂ ನಿಮ್ಮನ್ನ ಒಂದು ಪೂಜ್ಯ ಭಾವನೆಯಿಂದ ಬಂದ್ರು ಅನ್ನೋ ಥರ ನಿಮಗೆ ಗೌರವಿಸಬೇಕು ಅಂತಂದ್ರೆ ನೀವು ರವಿ ಆರಾಧನೆ ಮಾಡಬೇಕು. ಬರೀ ನಿಮ್ಮನ್ನು ಗೌರವಿಸೋದಷ್ಟಲ್ಲ, ನಿಮ್ಮ ಕುಟುಂಬದವರನ್ನ ಗೌರವಿಸಬೇಕು ಅಂದರೂ ಸಹ. ನಮ್ಮ ಫ್ಯಾಮಿಲಿ, ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ಅಣ್ಣ, ನನ್ನ ತಂಗಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಚಿಕ್ಕಪ್ಪ, ನನ್ನ ಚಿಕ್ಕಮ್ಮ, ನನ್ನ ಅತ್ತೆ, ನನ್ನ ಮಾವ, ನನ್ನ ಅಜ್ಜ, ನನ್ನ ಅಜ್ಜಿ, ನನ್ನ ಕುಟುಂಬ ಅನ್ನೋದಿರುತ್ತಲ್ಲ. ಸೊ ನಿಮ್ಮ ಕುಟುಂಬಕ್ಕೆ ಏನಾದರೂ ಅಗೌರವಗಳಾಗಬಾರದು, ನಿಮ್ಮ ಕುಟುಂಬಕ್ಕೆ ಒಳ್ಳೆ ಗೌರವ ಸಿಗಬೇಕು, ನಿಮಗೊಳ್ಳೆ ಗೌರವ ಸಿಗಬೇಕು ಅಂದ್ರೆ ರವಿ ಆರಾಧನೆ ಮಾಡಬೇಕು. ಯಾವ ಕರ್ಕಾಟಕ ರಾಶಿಯವರು ರವಿಯ ಆರಾಧನೆಯನ್ನ ಮಾಡ್ತಾರೋ ಅವರಿಗೂ ಗೌರವ ಜಾಸ್ತಿ ಆಗುತ್ತೆ, ಅವರ ಪ್ರಾಧಾನ್ಯತೆಯೂ ಜಾಸ್ತಿ ಆಗುತ್ತೆ. ಇಂಪಾರ್ಟೆಂಟ್ ಆಗಿ ಅವರ ಕುಟುಂಬದವರಿಗೆ ತುಂಬಾ ಗೌರವ ಮರ್ಯಾದೆಗಳು ಸಿಗ್ತದೆ, ನಿಮ್ಮಿಂದಾಗಿ ಅವರಿಗೆ ಸಿಗ್ತದೆ. ಸೊ ಅವ್ರು ನಿಮ್ಮನ್ನ ನೆನ್ಸ್ಕೊಳ್ತಾರೋ, ಇವರಿಂದಾಗ ನನಗೆ ಮರ್ಯಾದೆ ಸಿಗ್ತಾ ಇದೆ ಅಂತ ಹೇಳಿ. ಸೊ ನಿಮ್ಮನ್ನ ನೆನ್ಸ್ಕೊಳ್ತಾರೆ ಫ್ಯಾಮಿಲಿಯವರು. ಅಷ್ಟೇ ಅಲ್ಲ, ಇನ್ನು ಕೆಲವು ಕಡೆ ಏನಾಗ್ಬಿಟ್ಟಿರುತ್ತೆ ಅಂದ್ರೆ ಫ್ಯಾಮಿಲಿ ಜೊತೆಗೆ ಜಗಳ ಮನಸ್ತಾಪಗಳು ಬಿಡುತ್ತೆ. ನನಗೆ ಯಾರು ಇಲ್ಲ ಬಿಡಿ ಗುರುಗಳೇ, ಎಲ್ಲರೂ ನಮ್ಮ ಫ್ಯಾಮಿಲಿ ಅಂತ ನಾನು ಹೇಳ್ಕೊಳ್ಳೋದೇ ಬಿಟ್ರೆ ಎಲ್ಲ ಅವ್ರವ್ರ ಸ್ವಾರ್ಥ, ನನ್ನನ್ನು ಯಾರು ನೋಡ್ತಾ ಇಲ್ಲ, ನನಗೆ ಒಂಥರ ಬೇಜಾರಾಗ್ಬಿಟ್ಟಿದೆ, ನನಗೆ ಯಾರು ಇಲ್ಲ ಅಂತ ಅನ್ಸ್ಬಿಟ್ಟಿದೆ, ಅಷ್ಟು ಬೇಜಾರಾಗ್ಬಿಟ್ಟಿದೆ ಅನ್ನುವಂತಹ ಕರ್ಕಾಟಕ ರಾಶಿಯವರು ಇರ್ತಾರಲ್ಲ. ನಿಮಗೆ ನಿಮ್ಮ ಫ್ಯಾಮಿಲಿ
ಫ್ಯಾಮಿಲಿಯವ್ರು ಗೌರವ ಕೊಡಬೇಕು ಅಂದ್ರೂ ನೀವು ರವಿ ಆರಾಧನೆ ಮಾಡಬೇಕು. ನಿಮ್ಮ ಫ್ಯಾಮಿಲಿಯವರಿಗೆ ನಿಮ್ಮಿಂದ ಅನುಕೂಲ ಆಗಬೇಕು ಅಥವಾ ನಿಮಗೆ ಫ್ಯಾಮಿಲಿಯಿಂದ ಅನುಕೂಲ ಆಗಬೇಕು, ಏನೇ ಆಗಬೇಕು, ಆ ಫ್ಯಾಮಿಲಿ ಕೌಟುಂಬಿಕ ಸುಖ ನಿಮಗೆ ಸಿಗಬೇಕು ಅಂತಂದರೆ ನೀವು ಕರ್ಕಾಟಕ ರಾಶಿಯವರಾಗಿದ್ದರೆ ರವಿ ಆರಾಧನೆ ಮಾಡಬೇಕು. ಅದನ್ನು ಹೊರತುಪಡಿಸಿ ಬೇರೆ ಏನೋ ಮಾಡಿದ್ರು ಕೂಡ ಸಾಲೋದಿಲ್ಲ ಅಂತ ಅರ್ಥ ಆಯ್ತಲ್ವಾ. ಸೊ ರವಿ ಆರಾಧನೆ ಯಾವ ಕರ್ಕಾಟಕ ರಾಶಿಯವರು ಚೆನ್ನಾಗಿ ಮಾಡ್ತಾರೋ ಅವರಿಗೆ ಕೌಟುಂಬಿಕ ಸುಖ, ಗೌರವ, ಮರ್ಯಾದೆಗಳು ಅತ್ಯದ್ಭುತವಾಗಿರ್ತದೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅದು ಹೇಗೆ ಮಾಡಬೇಕು ಇದೇ ವಿಡಿಯೋದಲ್ಲಿ ತಿಳಿಸ್ತಾನೆ ನಾನು ನಿಮಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಬಹಳ ಇಷ್ಟಪಡುವಂಥ ಒಂದು ವಿಚಾರ ಏನು ಗೊತ್ತಾ? ಅಥಾರಿಟಿ ಅಂತ. ನೀವು ಅಂದರೆ ಕರ್ಕಾಟಕ ರಾಶಿಯವರು ಬಯಸುವಂಥದ್ದು ನಾನು ಹೇಳಿದಂತೆ ಎಲ್ಲರೂ ಕೇಳಬೇಕು, ನನ್ನ ಮಾತಿಗೆ ಬೆಲೆ ಇರಬೇಕು, ನನಗೆ ಅಥಾರಿಟಿ ಇರಬೇಕು, ಅಂದರೆ ಒಂದು ಅಧಿಕಾರ ಇರಬೇಕು. ನನ್ನಲ್ಲಿ ಅಧಿಕಾರ ಇದ್ದರೆ ಜನ ನನಗೆ ಗೌರವಿಸ್ತಾರೆ, ನಂಗೆ ರೆಸ್ಪೆಕ್ಟ್ ಕೊಡ್ತಾರೆ, ನಾನು ಹೇಳ್ದಂಗೆ ಕೇಳ್ತಾರೆ, ನನಗೆ ಅದು ಬೇಕು, ಆ ಅಧಿಕಾರ ನನಗೆ ಬೇಕು ಅಂತ. ಸೊ ಆ ಅಧಿಕಾರದ ಆಸೆ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಆದರೆ ಬಾಯಿ ಬಿಟ್ಟು ಕೇಳಲ್ಲ, ನನಗೆ ಆ ಕುರ್ಚಿ ಬೇಕು, ನನಗೆ ಆ ಅಧಿಕಾರ ಬೇಕು ಅಂತ ಬಾಯಿ ಬಿಟ್ಟು ಕೇಳಲ್ಲ. ತನಗೆ ತಾನಾಗಿಯೇ ಆ ಅಧಿಕಾರ ನನ್ನ ಬಳಿ ಇರಬೇಕು ಅಂತ ಬಯಸ್ತಕ್ಕಂಥವರಲ್ಲಿ ಮೊದಲಿಗರು ಕರ್ಕಾಟಕ ರಾಶಿಯವರು. ನೀವು ತಾನಾಗೆ ಬರಬೇಕು ಅಂತ ನಿಮ್ಮನ್ನು ಬಂದು ರಿಕ್ವೆಸ್ಟ್ ಮಾಡ್ಬೇಕು, ನೀನೇ ಅಧಿಕಾರವನ್ನು ವಹಿಸ್ಕೊಂಡಪ್ಪ, ಅಥಾರಿಟಿ ನಿಮಗೆ ಕೊಡ್ತಾ ಇದ್ದೀನಿ, ನೀನೇ ಮಾಡ್ಬೇಕು ಇದನ್ನ ಅನ್ನೋ ರೀತಿಯಲ್ಲಿ ನಿಮ್ಮ ಹತ್ರ ಬರಬೇಕು ಅಂತ ನೀವು ಬಯಸ್ತೀರಾ. ಆದರೆ ಬಯಸ್ತೀರಲ್ವಾ, ನಿಮಗೆ ಅಧಿಕಾರ ಬೇಕು, ಅಥಾರಿಟಿ ಬೇಕು, ಎಲ್ಲರೂ ನೀವು ಹೇಳ್ದಂಗೆ ಕೇಳಬೇಕು, ವಾಕ್ಸಿದ್ಧಿ, ನಿಮ್ಮ ಮಾತು ನಡಿಬೇಕು, ನಿಮ್ಮ ಬಾಯಲ್ಲಿ ಬಂತು ಅಂದ್ರೆ ಅದಾಗಬೇಕಲ್ಲಿ, ಅದಾಗಬೇಕು ಅಂತಂದ್ರೆ ರವಿ ಆರಾಧನೆ ಬೇಕು. ನಿಮಗೆ ಆ ರಾಜಯೋಗ ಬರಬೇಕು, ನಿಮಗೆ ಆ ಶಕ್ತಿ ಬರಬೇಕು, ಅದು ರವಿ ನಿಮಗೆ ಕೊಡ್ತಾನೆ. ಆದ್ದರಿಂದ ರವಿ ಆರಾಧನೆಯನ್ನು ದಯವಿಟ್ಟು ಮಾಡಿ ಕರ್ಕಾಟಕ ರಾಶಿಯವರು. ಅದ್ಭುತ ಶಕ್ತಿ ಬರಲಿದೆ ನಿಮಗೆ, ಪ್ರಪಂಚವೇ ನಿಮ್ಮ ಮುಂದೆ ತಲೆ ತಗ್ಗಿಸಲಿದೆ, ಅಷ್ಟು ಶಕ್ತಿಯನ್ನು ರವಿ ನಿಮಗೆ ಕೊಡ್ತಾನೆ. ಇನ್ನು ಏನು ಬೇಕ್ರಿ ನಿಮಗೆ, ಅದ್ಭುತವಾಗಿರುತ್ತೆ. ಇನ್ನೂ ಕೆಲವು ಕರ್ಕಾಟಕ ರಾಶಿಯವರಿಗೆ ಒಂದಿಷ್ಟು ಚಿಂತೆ ಇರುತ್ತೆ, ನನ್ನ ಮುಖದಲ್ಲಿ ಕಾಂತಿಯೇ ಇಲ್ಲ, ಎಲ್ಲ ಕಳೆ ಕಲೆ ಕಲೆ ಆಗ್ಬಿಟ್ಟಿದೆ ಮುಖದಲ್ಲಿ. ಅಂದರೆ ಯಾರು ನನ್ನನ್ನು ಅಂದರೆ ಪ್ರತಿಯೊಬ್ಬರಿಗೂ ಇರುತ್ತೆ, ನಾನು ಚೆನ್ನಾಗಿ ಕಾಣಬೇಕು ಅನ್ನೋದು ಇದ್ದೇ ಇರುತ್ತೆ. ಮುಖದಲ್ಲಿ ನಿಮಗೆ ಕಾಂತಿ ವೃದ್ಧಿಯಾಗಬೇಕು, ಅಥವಾ ಮುಖದಲ್ಲಿ ಕಾಂತಿ ವೃದ್ಧಿ ಆಗದೇ ಇರಲಿಕ್ಕೆ ನಿಮ್ಮ ಹೊಟ್ಟೆಯೂ ಕಾರಣವೇ ಆಗಿರುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ, ಆಸಿಡಿಟಿ ಪ್ರಾಬ್ಲಮ್ ಇರುತ್ತೆ, ಪಿತ್ತ ವಿಕಾರ ಆಗಿರುತ್ತೆ. ಆ ಪಿತ್ತ ವಿಕಾರದಿಂದ ಮುಖ ಎಲ್ಲ ಗುಳ್ಳೆ ಪಸ್ಸು ಹೊಡ್ಕೊಂತ ಕೂತ್ಕೊಳ್ಳೋದು ಎಲ್ಲ ಇರುತ್ತೆ, ಆಯ್ತಲ್ವಾ. ಇದೆಲ್ಲದನ್ನು ಸರಿ ಮಾಡಬೇಕು, ಪಿತ್ತ ಕಡಿಮೆ ಆಗಬೇಕು, ತಲೆನೋವು, ತಲೆ ಸುತ್ತುವಿಕೆ, ಕಣ್ಣು ನೋವು ಎಲ್ಲ ಕಡಿಮೆ ಆಗಬೇಕು, ಕನ್ನಡಕ ಹೋಗಬೇಕು, ನಾರ್ಮಲ್ ಆಗಬೇಕು ಕಣ್ಣು ಅಂದ್ರೂ ರವಿ ಚೆನ್ನಾಗಿರ್ಬೇಕು, ಪಿತ್ತ ಸರಿ ಹೋಗಬೇಕು, ಮೈಗ್ರೇನ್ ತಲೆನೋವು ಕಡಿಮೆ ಆಗಬೇಕು ಅಂದ್ರೆ ರವಿ ಚೆನ್ನಾಗಿರ್ಬೇಕು, ಮುಖದಲ್ಲಿ ಕಾಂತಿಯುಕ್ತವಾಗಿರಬೇಕು, ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಬೇಕು ಅಂದ್ರೆ ರವಿ ಚೆನ್ನಾಗಿರ್ಬೇಕು. ಸೊ ರವಿ ಹಲವಾರು ವಿಚಾರದಲ್ಲಿ ನಿಮಗೆ ಸ್ಟ್ರೆಂತ್ ಅನ್ನ ಕೊಡ್ತಾನೆ, ಶಕ್ತಿಯನ್ನ ಕೊಡ್ತಾನೆ. ಸೊ ರವಿ ಆರಾಧನೆಯನ್ನು ನೀವು ಮಾಡಬೇಕು, ಇದೆಲ್ಲ ಬೇಕು ಅಂತಂದ್ರೆ ನಿಮಗೆ ಇಷ್ಟೆಲ್ಲ ಕೊಡ್ತಕ್ಕಂತಹ ರವಿಗ್ರಹದ ಆರಾಧನೆ ಬಹಳ ಮುಖ್ಯ ಅಲ್ವಾ. ಅದಕ್ಕೆ ಸಿಂಪಲ್ ಹಾಗೂ ವಿಶೇಷವಾದಂತಹ ಸ್ಪೆಷಲ್ ಆರಾಧನೆ, ವಿಶೇಷವಾದ ಆರಾಧನೆ ಜೊತೆಗೆ ಸಿಂಪಲ್ ಆರಾಧನೆ ಎಲ್ಲೂ ಸಹ ಹೇಳ್ತೇನೆ ನಾನು ನಿಮಗೆ. ಸೂರ್ಯಗ್ರಹಣ ಆರಾಧನೆ ವಿಶೇಷ ಪರಿಹಾರಗಳಲ್ಲಿ ಎಕ್ಕೆ ಗಿಡದ ಪ್ರಾಮುಖ್ಯತೆ ಬಹಳ ಜಾಸ್ತಿ ಇದೆ. ನೀವು ಭಾನುವಾರ ದಿನ ನಿಮ್ಮ ಮನೆ ಹತ್ರ ಎಲ್ಲರೂ ಒಂದು ಎಕ್ಕೆ ಗಿಡ ಎಲ್ಲರೂ ನೋಡಿ ಇಟ್ಕೊಳ್ಬೇಕು, ಅಥವಾ ಯಾವ್ದಾದ್ರು ದೇವಸ್ಥಾನ ಇದ್ದರೆ ಮನೆ ಹತ್ರ ಆ ಎಕ್ಕೆ ಗಿಡ ಇದೆಯಾ ಅಂತ ನೋಡ್ಕೊಳ್ಬೇಕು. ಆ ಎಕ್ಕೆ ಗಿಡವನ್ನು ಭಾನುವಾರದ ದಿವಸ ಪೂಜೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಬಹಳ ವಿಶೇಷವಾಗಿರುತ್ತೆ. ಒಂದು ಸ್ವಲ್ಪ ಕೆಂಪು ಕಲರ್ ಹೂವು, ಒಂದು ಸ್ವಲ್ಪ ಕುಂಕುಮ ಹಾಕಿ ಕಲಿಸಿದ ಅಕ್ಷತೆ ಹಾಗೂ ಅರಿಶಿನ, ಕುಂಕುಮ, ಒಂದು ಲೋಟ ಉದ್ಧರಣೆ ಪಂಚಪಾತ್ರೆ ನೀರು, ಇಷ್ಟು ತೊಗೊಂಡು ಒಂದು ಪ್ಲೇಟಲ್ಲಿ ಇದಿಷ್ಟು ಇಟ್ಕೊಂಡು ತೊಗೊಂಡು ಹೋಗಿ ಆ ಎಕ್ಕೆ ಗಿಡಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ನೀವು ನೀರನ್ನು ಹಾಕಿ, ಆ ತಾಮ್ರದ ಚೆಂಬಲ್ ನೀರು ಹಾಕಿರೋದು ತುಂಬ ವಿಶೇಷ. ಕೆಂಪು ಹೂಗಳಿಂದ ಅರ್ಚನೆ ಮಾಡಿ, ಸೂರ್ಯನಾರಾಯಣಾಯ ನಮಃ ಅಂತ ಬಹಳ ವಿಶೇಷವಾಗಿರುತ್ತೆ. ಭಾನುವಾರಗಳಲ್ಲಿ ಎಕ್ಕೆ ಗಿಡಕ್ಕೇನಾದರೂ ಪೂಜೆ ಮಾಡಿದರೆ ನೀವು ಸೂರ್ಯನ ದೋಷಗಳು ಪರಿಹಾರವಾಗಿ ರವಿಗ್ರಹಾನುಗ್ರಹವಾಗಿಬಿಡುತ್ತೆ. ಅಷ್ಟೇ ಅಲ್ಲ, ನೀವು ಅದೇ ಒಂದು ಗಿಡಕ್ಕೆ ನೀವೊಂದು ಕೆಂಪು ದಾರವನ್ನು ನೀವು ಮನಸ್ಸಲ್ಲಿ ಏನೋ ಒಂದು ಸಂಕಲ್ಪ ಮಾಡಿಕೊಂಡು ಅದನ್ನು ಆ ಗಿಡಕ್ಕೆ ಕಟ್ಟು ಬಂದರೂ ಕೂಡ, ಕಟ್ಬಿಟ್ಟು ನನಗೆ ಇಷ್ಟು ಕೆಲಸ ಆಗಬೇಕು ಅಂತ ಅಂದ್ಕೊಂಡು ಕಟ್ಬಿಟ್ಟು ಬಂದರೂ ಕೂಡ ಕೆಂಪು ದಾರ, 3 ಎಳೆ ದಾರ ತುಂಬ ಚೆನ್ನಾಗಿ ನಿಮ್ಮ ಕಾರ್ಯಸಿದ್ಧಿ ತುಂಬ ಚೆನ್ನಾಗಾಗುತ್ತೆ. ಫಸ್ಟ್ 9 ಭಾನುವಾರಗಳು ಪೂಜೆ ಮಾಡಬೇಕು, 9ನೇ ಭಾನುವಾರ ಕಟ್ಟಬೇಕು, ಗೊತ್ತಾಯ್ತಲ್ವಾ. ಆವಾಗ ನಿಮ್ಮ ಕಾರ್ಯಸಿದ್ಧಿ ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ದು. ಇಲ್ಲ ನೀವೇ ಕೈಯಲ್ಲಿ ಕಟ್ಕೊಳ್ತೀನಿ ಅಂದ್ರೂ ಒಂದು 3 ಎಳೆ ಅಥವಾ 9 ಎಳೆ ಇದನ್ನು ಕೆಂಪು ದಾರವನ್ನು ನವಗ್ರಹ
ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇರ್ತಾನೆ. ಸೂರ್ಯನ ಬುಡದಲ್ಲಿ ಆ ದಾರದುಂಡೆ ಇಟ್ಟಿಸಿ ಅದಕ್ಕೆ ಪೂಜೆಗಳು ಅಭಿಷೇಕಗಳು ಮಾಡಿ, ಅದು ಒದ್ದೆ ಆದರೂ ಇನ್ನೂ ಒಳ್ಳೆಯದೇ. ಸೂರ್ಯನ ಅಭಿಷೇಕ ಮಾಡಿದ ನೀರಿನಲ್ಲಿ ಅದು ಒದ್ದೆ ಆದರೂ ತುಂಬ ಒಳ್ಳೆಯದು, ಇದಾಯ್ತಲ್ವಾ. ಸೊ ಅದು ಆಮೇಲೆ ಕುಂಕುಮಾರ್ಚನೆ ಮಾಡಿಸಿ, ಅಷ್ಟೋತ್ತರ ಪೂಜೆ ಮಾಡಿಸಿ, ನಂತರ ಅಭಿಮಂತ್ರಿತವಾದ ಆ ದಾರವನ್ನು ನಿಮ್ಮ ಕೈಗೆ ಬಲಗೈಯಲ್ಲಿ ಕಟ್ಕೊಳ್ತಕ್ಕಂಥದ್ದು ಇದೆಯಲ್ಲ, ರವಿಯ ಒಂದು ಅದ್ಭುತವಾದ ರಕ್ಷಣೆ ಯಾವಾಗಲೂ ಸಹ ನಿಮಗೆ ಇರ್ತದೆ, ಯಾವಾಗೂ ಬೇಕಾಗತಕ್ಕಂಥದ್ದು ಅಂತ. ಇದ್ರ ಜೊತೆಗೆ ಮೂರನೆಯದಾಗಿ ಭಾನುವಾರದ ದಿವಸ ಬಹಳ ಮುಖ್ಯವಾಗಿ ಈಶ್ವರ ಆರಾಧನೆ, ಅಥವಾ ಭಾನುವಾರದ ದಿವಸ ನಾರಾಯಣ, ಶ್ರೀಮನ್ನಾರಾಯಣ, ಸೂರ್ಯನಾರಾಯಣ ಅನ್ನುವ ಹೆಸರಿನಲ್ಲಿ. ಈಗ ನೀವು ನಾರಾಯಣನ ಹೆಸರಿನಲ್ಲಿ ಪೂಜೆ ಮಾಡಬೇಕಾ, ಜಪ ಮಾಡಬೇಕು, ಆರಾಧನೆ ಮಾಡಬೇಕು ಅಂದರೆ ಓಂ ಸೂರ್ಯನಾರಾಯಣಾಯ ನಮಃ ಈ ಒಂದು ಮಂತ್ರವನ್ನು ಪ್ರತಿ ಭಾನುವಾರ 1008 ಸಲ ಜಪ ಮಾಡಬೇಕು, ಆಯ್ತಲ್ವ. ತುಂಬ ಒಳ್ಳೆಯದು. ಇಲ್ಲ ಬರೀರಿ, ಒಂದು ಪೆನ್ ತಗೊಂಡು ಬರೀರಿ, ಓಂ ಸೂರ್ಯನಾರಾಯಣಾಯ ನಮಃ 333 ಬಾರಿ ಬರೀರಿ, ತುಂಬ ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಈಶ್ವರ ಆರಾಧನೆ ಮಾಡಬೇಕಾದ್ರೆ ರುದ್ರ ತ್ರಿಶತಿ ಅಂತ ಹೇಳ್ತಾರೆ. ಆ ರುದ್ರ ತ್ರಿಶತಿ ಮಂತ್ರಗಳಿಂದ ಈಶ್ವರ ದೇಗುಲದಲ್ಲಿ ಬಿಲ್ವ ಪತ್ರೆಯಿಂದ ಈಶ್ವರನಿಗೆ ಭಾನುವಾರದ ದಿವಸ ವಿಶೇಷವಾಗಿ ಆರಾಧನೆ ಮಾಡಿ, ಅಲ್ಲಿ ಸೂರ್ಯನ ಅಷ್ಟೋತ್ತರವನ್ನು ನೀವು ಪಠನೆ ಮಾಡಿಕೊಳ್ತಕ್ಕಂಥದ್ದು, ಆ ಕೆಂಪು ದಾರವನ್ನು ಅಲ್ಲಿಟ್ಟು ಅದನ್ನು ಕೈ ಕಟ್ಕೊಳ್ತಕ್ಕಂಥದ್ದು ಕೂಡ ನಿಮಗೆ ತುಂಬ ಅನುಕೂಲ ಆಗ್ತಕ್ಕಂಥ ಒಂದು ಪರಿಹಾರವಾಗಿರುತ್ತೆ. ಈ ಎಲ್ಲ ಸಿಂಪಲ್ ಪರಿಹಾರಗಳ ಜೊತೆಯಲ್ಲಿ ನೀವು ಆದಿತ್ಯ ಹೃದಯ ಸ್ತೋತ್ರ ಪಠನ ಇರಬಹುದು, ರವಿಗ್ರಹ ಅಷ್ಟೋತ್ರ ಪಠನ ಇರಬಹುದು, ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡ್ತಕ್ಕಂಥದ್ದು ಇರಬಹುದು, ಇದೆಲ್ಲ ವರ್ಕೌಟ್ ಆಗುತ್ತೆ, ಕೆಲಸ ಮಾಡುತ್ತೆ. ಬಟ್ ಪವರ್ಫುಲ್ ಆಗಿರತಕ್ಕಂಥದ್ದು ಬೇಕು ಅಂತಂದರೆ ಒಂದು ವಿಶೇಷವಾದ ರತ್ನ ಇದೆ. ಆ ವಿಶೇಷವಾದ ರತ್ನವೇ ಇದು ರಾಜವರ್ಧನ ಮಣಿ ಅಂತ. ಸೊ ಈ ರಾಜವರ್ಧನ ಮಣಿ ಅನ್ನುವಂಥದ್ದು ಬಹಳ ವಿಶೇಷವಾಗಿರತಕ್ಕಂಥ ರವಿಯ ಅನುಗ್ರಹವನ್ನು ಕೊಡುವ ಶಕ್ತಿ ಇರತಕ್ಕಂಥ ರತ್ನ. ಈ ರಾಜವರ್ಧನ ಮಣಿ ರಾಜಯೋಗವನ್ನು ಜೀವನದಲ್ಲಿ ವೃದ್ಧಿ ಮಾಡ್ತದೆ ಅಂತ ಹೇಳ್ತಾರೆ. ರವಿ ಅನುಗ್ರಹ ತುಂಬ ಚೆನ್ನಾಗಿ ಬರ್ತದೆ, ಆಯ್ತಲ್ವಾ. ಸೊ ಈ ಒಂದು ವಿಶೇಷವಾದಂತಹ ರಾಜವರ್ಧನ ಮಣಿಯ ಉಂಗುರವನ್ನೇ ನಾವು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ, ಆಯ್ತಾ. ರಿಗಾರ್ಡ್ಲೆಸ್ ಯಾವುದೇ ರಾಶಿಯವ್ರು ನೀವು ಬೇಕಾದ್ರೂ ಆಗಿರಲಿ, ಯಾವ ನಕ್ಷತ್ರದವ್ರು ಬೇಕಾದ್ರೂ ಆಗಿರಲಿ, ರವಿಯ ಅನುಗ್ರಹ ಬೇಕಾ, ರಾಜವರ್ಧನ ಮಣಿಯನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ನಾವು ಈ ವಿಶೇಷವಾದಂತಹ ರಾಜವರ್ಧನ ಮಣಿಯನ್ನ ಇದೇ ಜನವರಿ 18ನೇ ತಾರೀಕು ಅಮಾವಾಸ್ಯೆ ಭಾನುವಾರ ದಿವಸ, ಯಾಕಂದ್ರೆ ಭಾನುವಾರ ರವಿಯ ವಾರದ ದಿವಸ ಅಮಾವಾಸ್ಯೆ ಜನವರಿ 18ನೇ ತಾರೀಕೆ ವಿಶೇಷವಾದಂತಹ ಹೋಮಗಳಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಗಮನಿಸಬೇಕು ನೀವು ಇದನ್ನ. ಅದರಲ್ಲಿ ಮೊಟ್ಟ ಮೊದಲನೆಯದು ಸಹಸ್ರ ರವಿಶಾಂತಿ ಹೋಮ. 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ ಆ ರಾಜವರ್ಧನ ಮಣಿಯನ್ನ ಆ ರವಿಶಾಂತಿ ಹೋಮದಲ್ಲೇ ಎನರ್ಜೈಸ್ ಮಾಡ್ತಕ್ಕಂಥದ್ದು. ರವಿಯ ವಾರ ರಾಜವರ್ಧನ ಮಣಿಯನ್ನ ಸಹಸ್ರ ರವಿಶಾಂತಿಯಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ಇದನ್ನು ನೀವು ನಿಮ್ಮ ಉಂಗುರದ ಬೆರಳಲ್ಲಿ ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಪವರ್ಫುಲ್ ಆಗಿರ್ತದೆ, ಒಳ್ಳೆ ಶಕ್ತಿಯನ್ನು ಕೊಡ್ತದೆ, ರವಿಯ ಅನುಗ್ರಹವನ್ನು ಕೊಡ್ತದೆ. ಬರೀ ಅಷ್ಟೇ ಅಲ್ಲ, ಇನ್ನೂ ಇದೆ, ಬಹಳ ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದೇವೆ ಅವತ್ತಿನ ದಿವಸ. ಅಶ್ವಾರೂಢ ಪಾರ್ವತಿ ಮಂತ್ರ ಹೋಮ ಅಂತ ಮಾಡ್ತಾ ಇದ್ದೇವೆ. ಒಂದು ಅದ್ಭುತವಾದ ವಿಶೇಷವಾದ ನಿಗೂಢವಾದಂತಹ ಹೋಮ ಅಶ್ವಾರೂಢ ಪಾರ್ವತಿ ಹೋಮ. ಹಿಂದೆ ರಾಜಮಹಾರಾಜರು ಕೂಡ ಮಾಡ್ತಾ ಇದ್ರು. ಅದ್ಭುತವಾದಂತಹ ರಾಜಸಿಂಹಾಸನ, ಆ ಯೋಗ ಫಲಗಳು ಬೇಕು, ಗೆಲ್ಲಬೇಕು ಅನ್ನುವಂಥ, ಕೈ ಹಾಕಿದ ಕೆಲಸಗಳಲ್ಲಿ ಸಕ್ಸಸ್ ಆಗಬೇಕು, ಯುದ್ಧಗಳನ್ನು ಗೆಲ್ಲಬೇಕು, ಎಲ್ಲ ಕಡೆ ಜಯವೇ ಬರಬೇಕು, ಜಯ ನಮ್ಮ ಬೆನ್ನ ಹಿಂದೆ ಇರಬೇಕು ಅನ್ನುವ ಕಾರಣಕ್ಕೆ, ಯಾವುದೇ ಕೆಲಸಗಳು ಸರಾಗವಾಗಿ ಸಾಗಬೇಕು ಅನ್ನುವ ಕಾರಣಕ್ಕೆ, ಆ ರಾಜಯೋಗ ನಿಮಗೆ ಸಿಗಬೇಕು ಅನ್ನುವುದಕ್ಕೆ ಅದ್ಭುತವಾದಂತಹ ಪರಿಹಾರ ನಿಮಗೆ ಅಶ್ವಾರೂಢ ಪಾರ್ವತಿ ಮಂತ್ರ. ಆ ಅಶ್ವಾರೂಢ ಪಾರ್ವತಿ ಮಂತ್ರದಲ್ಲಿ ಈ ಒಂದು ರಾಜವರ್ಧನ ಮಣಿಯನ್ನ ವಿಶೇಷವಾಗಿ ನಾವು ಎನರ್ಜೈಸ್ ಮಾಡಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಸಹಸ್ರ ರವಿಶಾಂತಿ ಹೋಮ, ಅಶ್ವಾರೂಢ ಪಾರ್ವತಿ ಹೋಮ. ಅಮಾವಾಸ್ಯೆ ದಿವಸ ನಾವು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಯಾವುದು? ಈ ಮಾಟ ಮಂತ್ರಗಳು, ದೃಷ್ಟಿದೋಷಗಳು, ಶತ್ರು ಬಾಧೆಗಳು, ಈ ತೊಂದರೆ ಕೊಡ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜೀಸ್ ದೂರ ಆಗಬೇಕು ಅಂತ. ಅದೇ ಕಾರಣಕ್ಕೋಸ್ಕರ ಅಘೋರಾಸ್ತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಆ ಅಘೋರಾಸ್ತ್ರ ಹೋಮದಲ್ಲೂ ಸಹ ಈ ಒಂದು ರಾಜವರ್ಧನ ಮಣಿ ಅಮಾವಾಸ್ಯೆ ವಿಶೇಷ ಹೋಮಗಳಲ್ಲಿ ಎನರ್ಜೈಸ್ ಆಗಿರುತ್ತೆ. ಅದ್ರ ಜೊತೆಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು. ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮಗೆ ಗುರುಬಲ ಇಲ್ಲ, ಗುರುಬಲ ಸಿಗುವಂಗಾಗಬೇಕು, ಅಥವಾ ಗುರುಬಲ ಇದೆ, ಗುರುಬಲ ಕೆಲಸ ಮಾಡ್ತಾ ಇಲ್ಲ, ಆ ಗುರುಬಲ ಕೆಲಸ ಮಾಡುವಂಗಾಗಬೇಕು. ಗುರುಶಾಂತಿ ಮಾಡ್ತಾ ಇದ್ದೇವೆ. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಶನಿ, ಮಹಾದಶೆ, ಅಂತರ್ದಶೆ, ಪ್ರಾಣದಶೆ, ಸೂಕ್ಷ್ಮದಶೆ, ಯಾವುದೇ ರೀತಿಯ ಶನಿ ಪ್ರಭಾವ ಇದ್ರೂ ಸಹ ಅದು ಪರಿಹಾರವಾಗಬೇಕು ಅಂತ ನಾವು ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾವುದೇ
ಗ್ರಹಗಳ ಒಂದು ದೋಷ, ನವಗ್ರಹಗಳಲ್ಲಿ ಯಾವುದೇ ಗ್ರಹದ ದೋಷವಿದ್ರೂ ಪರಿಹಾರ ಆಗಲೇಬೇಕು ಅಂತ ಹೇಳಿ ನವಗ್ರಹ ಶಾಂತಿ ಹೋಮಗಳನ್ನ ಮಾಡ್ತಾ ಇದ್ದೇವೆ. ಇಷ್ಟೂ ಹೋಮಗಳನ್ನು ಅಮಾವಾಸ್ಯೆ 18ನೇ ತಾರೀಕು ಬೆಳಗಿನ ದಿವಸ, ಬೆಳಗಿನ ಸಮಯದಲ್ಲಿ 18ನೇ ತಾರೀಕು ಬೆಳಗ್ಗೆ ನಾವು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಈ ಎಲ್ಲ ಹೋಮಗಳು ಅಶ್ವಾರೂಢ ಪಾರ್ವತಿ ಮಂತ್ರ ಹವನ, ಅದೇ ರೀತಿಯಲ್ಲಿ ಸಹಸ್ರ ರವಿ ಶಾಂತಿ ಹವನ, ಅದೇ ರೀತಿಯಲ್ಲಿ ಅಘೋರಾಸ್ತ್ರ ಮಂತ್ರ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲವೂ ಸಹ ಲೈವಲ್ಲಿ ನೀವು ಆಗುವಂಥದ್ದು ನೋಡ್ತೀರಾ. ನಿಮ್ಮ ಹೆಸರು ಸಂಕಲ್ಪ ಆಗುವಂಥದ್ದು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ತೀರಾ, ಕೇಳಿಸ್ಕೊಳ್ಬಹುದು ನೀವು. ಅದೇ ರೀತಿಯಲ್ಲಿ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದಂತಹ ಉಂಗುರವನ್ನು, ರಾಜವರ್ಧನ ಮಣಿಯ ಉಂಗುರವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೂ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲ ರೀತಿಯಲ್ಲಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ಆಯ್ತಲ್ವಾ, ಅವರವರ ರಾಶಿಯಾನುಸಾರವಾಗಿ ಅವರಿಗೆ ಗೊತ್ತಾಗಬೇಕು ರವಿಯ ಆರಾಧನೆಯ ವಿಶೇಷ ಫಲ. ಸೊ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.